ಯಾಕೆ ಮಾತಾಡ್ತೀಯಪ್ಪ ಅಂತ ಸೈಡಿಗೆ ಕಳಿಸ್ಬಿಟ್ಟು ಅವನ ಮೇಲೆ ಕಾಪ್ದಲ್ಲಿ ನಾವು 4 ಮಾತು ಮಾತಾಡಿದ್ದು ಸತ್ಯ. ಅದು ಉದ್ಯೋಗ ಮಾಡ್ಕೊಂಡು ಕಾಪ್ದಲ್ಲಿ ಮಾತಾಡ್ಬಿಟ್ಟೆ. ನಮ್ಗೆ ಯಾವುದು ಒತ್ತಡ ಏನು ಬಂದಿಲ್ಲ ಸರ್. ನಮ್ಮ ಸ್ನೇಹಿತರು ಗಂಗಾಧರ್ ಒಳ್ಳೆ ರೀತಿಯಲ್ಲಿ ಇರ್ಬೇಕು ಲೆಕ್ಕಾಚಾರ ಹೇಳಿದ್ಮೇಲೆ ನಾವು ಮನವರಿಕೆ ತಗೊಂಡು ಮಾತಾಡ್ತಾ ಇದ್ದೀನಿ. ಮಾತ್ರ ಒಬ್ಬ ಒಂದು ಕಂಪ್ಲೇಂಟ್ ಮಾಡಿಲ್ಲ. ಇವ್ರು ಯಾರೋ ಮೊನ್ನೆ ಹುಟ್ಟಿರತಕ್ಕಂಥ ಯಾವುದೋ KR ಪಕ್ಷ ಅಂತ ಅದೇನು ನಮ್ಗೆ ಕೇಳೇ ಇರಲಿಲ್ಲ. ಇಲ್ಲಿ ಯಾರೋ ಒಂದು 2-3 ಕಿಡಿಗೇಡಿಗಳು ಸೇರ್ಕೊಂಡು ಅವ್ರನ್ನ ಇಲ್ಲಿ ಕರ್ಕೊಂಬಂದು ಇಲ್ಲಿ ಸೇರಿಸ್ಕೊಂಡು ಇಷ್ಟು ಗೊಂದಲ ಮಾಡಿ ರೈತರಿಗೆ ತುಂಬ ಅನ್ಯಾಯ ಆಗಿದೆ. ಈ ಥರ ಬರೋದು ಬೆಳಿಗ್ಗೆ ಹೊತ್ತು 6 ಗಂಟೆಗೆ 7 ಗಂಟೆಗೆ ಬರೋದು, ಆ ವ್ಯಾಪಾರದಲ್ಲಿ ನೀವು ಕಮಿಷನ್ ತಗೊಂತಾರೇನ್ರಿ, ಇದು ಮಾಡ್ತಾರೇನ್ರಿ, ಹಾಗೆ ಈಗಂತ ಕೆಲವರೆಲ್ಲ ವ್ಯಾಪಾರಿಗಳೆಲ್ಲ ಓಡೋಗ್ಬಿಟ್ಟಿದ್ದಾರೆ ಎದ್ರಕೊಂಡು. ಯಾಕಪ್ಪ ಬೇಕು ಇವ್ರದ್ದು ಸವಾಸ ಅಂತ. ಮೊನ್ನೆ ಒಂದು 3-4 ದಿವಸ ಮುಂಚೆ ಒಂದು ಹೋರಾಟ ಆಯ್ತು ನಮ್ಮದು. ಅದು ಕಂಪ್ಲೇಂಟ್ ಆಗಿದೆ. ಅವ್ರಿಗೂ ಈ ಎಲ್ಲ ಇಲ್ಲಿ ರೋಲ್ ಕಾಲ್ ಮಾಡೋಕ್ಕೆ ಗೋಸ್ಕರ ಬಂದಿರೋದು ಅವ್ರು ಇಲ್ಲಿ. ಅಂದರೆ ಇಲ್ಲಿ ಯಾರೋ ಒಂದು 3 ಜನ ಸೇರಿಸಿ ಇಲ್ಲ ರೈತರು ಇಡೀ ರಾಜ್ಯದಿಂದ ಬರ್ತಾರೆ, ಇದು ಯಾವುದೂ ಇಲ್ಲ. ಇವ್ರು ಯಾರು ಚಿಲ್ಲರೆಗಳು, ಇವರು ಯಾರೋ ಪಕ್ಷ ಅಂತಾರಲ್ಲ ಚಿಲ್ಲರೆ ಅಂತ, ಚಿಲ್ಲರೆ ಅವರು. ಅವ್ರ ಹೆಸರೇ ಹೇಳ್ಬೇಡ, ಅವ್ರ ಹೆಸರೇ ಹೈಲೈಟ್ ಮಾಡೋವಂಥ ಕಥೆನೇ ಇಲ್ಲ. ಎಷ್ಟು ಪಕ್ಷಗಳಿವೆ. ವಾಟಾಳ್ ನಾಗರಾಜ್ ಅವ್ರಿಗಿಂತನಾ ಎಂಥದ್ದು ರಾಜ್ಯ ನೆಲ ಜಲಕ್ಕೆಲ್ಲ ಓಡಾಟ ಮಾಡ್ತಾಯಿಲ್ವ? ಅದಿದ್ರೆ ತಾಕತ್ತಿದ್ರೆ ಅಲ್ಲೋಗಿ ಮಾಡಲಿ. ಇವರು ಬೆಂಗಳೂರಾಗೆ ಓಡಾಡೋಕ್ಕಾಗ್ತಾಯಿಲ್ಲ, ಗುಂಡಿಗಳಿದೆ, ಹಳ್ಳಿಗಳಿಗೆ ಎಷ್ಟು ತೊಂದರೆ ಇದೆ, ರೈತರಿಗೆ ತೊಂದರೆ ಇದೆ. ಅವ್ರನ್ನ ಕಟ್ಕೊಂಡು ಹೋರಾಟ ಮಾಡಲಿ. ಸರ್ಕಾರದ ಮೇಲೆ ಇವ್ರ ತಾಕತ್ತಿದ್ರೆ ಇಲ್ಲಾಕೆ ಬಂದು ಮಾಡಬೇಕು? ಎಲ್ಲ ಇವ್ರದ್ದೆಲ್ಲ ಸುಮಾರು ಫೋನಲ್ಲಿ ಬರ್ತಾವೆ. ಎಲ್ಲ ಕಡೆ ದಂಧೆ ಮಾಡೋಕೆ ಹೋಗೋದು, ಅಧಿಕಾರಿಗಳನ್ನ ಡುಮ್ಕಿ ಹಾಕೋದು, ಅವ್ರ ರೋಲ್ ಕಾಲ್ ಕೆಲಸ. ಇವರು ಈ ಯಾವುದೋ ಈ ಪಕ್ಷ ಅಂತಾರಲ್ಲ KR PR ಅದ್ರದ್ದು ಈ ರೋಲ್ ಕಾಲ್ ಇವ್ರ ಪಕ್ಷ ಇವ್ರದ್ದು. ಹಿಂಗಾಗಿ ಮೊನ್ನೆ ನಮ್ಮ ರೈತರುಗಳಿಗೆ ತುಂಬ ತೊಂದರೆ ಕೊಟ್ಟಿದ್ದಾರೆ. ಬಂದು ಅಲ್ಲಿಗೆ ಅವ್ರು ಯಾರೋ ಒಬ್ಬರು 3 ಜನ ವರ್ತಕರಲ್ಲ ಅವರು. ಅವ್ಯಾವ ನೆನ್ನೆ ಬಂದಂಥವ್ರು ವರ್ತಕರಲ್ಲ, ನಮ್ಮ ಸಂಘದಲ್ಲಿಲ್ಲ ಅವರು. ಯಾವುದೋ ಒಂದು ಲೈಸೆನ್ಸ್ ತಗೊಂಡಿದ್ದಾರೆ. ಅವ್ರು ವ್ಯಾಪಾರ ಮಾಡೋಕ್ಕೆ ಹೇಗ್ತಿಲ್ಲ, ಒಬ್ಬ ರೈತರು ಸಂಪರ್ಕ ಮಾಡೋಕ್ಕೆ ಹೇಗ್ತಿಲ್ಲ. ಅವ್ರು ಎಲ್ಲಿದೆ ವ್ಯಾಪಾರ ತೋರಿಸಿ ಮಾಡಲಿ ರೈತರುಗಳು. ಅವ್ರ ಹತ್ರ ಕೈಲಾಗ್ಲಿಲ್ದಕ್ಕೆ ಎಲ್ಲರನ್ನೂ ಬಳಸ್ಕೊಂತವ್ರೆ. ಕೈಲಾಗ್ಲಿಲ್ದಕ್ಕೆ ಅವ್ರು 10 ಜನ ರೈತರು ಕರ್ಕೊಂಬಂದು ವ್ಯಾಪಾರ ಮಾಡಿ ಪಟ್ಟಿ ಕೊಡಲಿ. ಅವರು ಅವಕಾಶ ಆಗಲ್ಲ, ಅವ್ರ ಕೈಲಿ ತಾಕತ್ತಿಲ್ಲ. ಸುಮ್ಮನೆ ಕೆರ್ಕೊಂಡು ಪರ್ಚೇಸ್ ಮಾಡಿ ಮಾರ್ತಾರೆ. ಅವ್ರಿಗೂ ದುಡ್ಡು ಕೊಡೋಕ್ಕೆ ಹೇಗ್ತಿಲ್ಲ ಅವ್ರಿಗೆ. ಈಗ ಸೆಕೆಂಡ್ ಸೇಲ್ ಮಾಡ್ತಾರೆ. ಆ ಮಂಡಿಲಿ ತಗೊಂಡು ಅವರು ಸಂಪಾದನೆ ಮಾಡ್ಕೊಂಡು ಕೊಡೋವಂಥ ಆ ದುಡ್ಡುಗಳು ಕೊಟ್ಟಿಲ್ಲ, ಸಾಲನೂ ಐತೆ. ಅವ್ರು ನಮ್ಮ ಮಂಡಿಗಳು ವರ್ತಕರು ಕೊಡಬೇಕು. ಅವರು ಸುಮಾರು 4 ವರ್ಷದಿಂದ ಈ ಮಂಡಿಗೆ ತರಕಾರಿ ತೊಗೊಂಬಂದು ಹಾಕ್ತಾಯಿದ್ದೀನಿ. ಯಾವುದೇ ಒಂದು ತೊಂದರೆ ಇಲ್ಲ. ಅವತ್ತಿನ ಏನು ಸೇಲ್ ಆಗುತ್ತೋ ಅವತ್ತಿನ ರೀತಿಗೆ ಕ್ಲೀನಾಗಿ ಅಚ್ಚುಕಟ್ಟಾಗಿ ಬಿಲ್ ಹಾಕಿ ನಮಗೆ ಹಣವನ್ನು ತಲುಪಿಸ್ತಾ ಇದ್ದಾರೆ. ಸುಮ್ಮನೆ ಯಾರೋ ಒಂದು ಇಲ್ಲದ ಆರೋಪ ಹೊರಿಸಿ ಈ ಮಂಡಿ ಹೆಸರನ್ನು ಕೆಡಿಸ್ತಾ ಇದ್ದಾರೆ. ಈ ಕೆಂಪೇಗೌಡ ಮಂಡಿ RMCಯನ್ನು ಒಳ್ಳೆತನದಲ್ಲಿ ನಮಗೆಲ್ಲ ರೈತರಿಗೆ ಅನುಕೂಲ ಮಾಡಿಕೊಡ್ತಾವ್ರೆ. ಯಾವುದೇ ಒಂದು ಕುಂದು ಕೊರತೆ ಇಲ್ಲ. ಬಂದಿದ್ದನ್ನು ಏನು ಚೆನ್ನಾಗಿ ಮೆಟೀರಿಯಲ್ಸ್ ಇತ್ತು ಅಂದರೆ ಚೆನ್ನಾಗಿ ಅದು ಬಿಲ್ ಹಾಕ್ಕೊಡ್ತಾರೆ. ಒಂದು ಸ್ವಲ್ಪ ಮೀಡಿಯಮ್ ಇತ್ತು ಅಂದರೆ ಮೀಡಿಯಮ್ ಬಿಲ್ ಹಾಕ್ಕೊಡ್ತಾರೆ. ನಮ್ಗೆ ಯಾವುದೂ ತೊಂದರೆ ಇಲ್ಲ. ಇಲ್ಲಿ ಇಲ್ಲದ ಆರೋಪ ಹೊರಿಸಿ ಇಂಥ ಒಂದು ರೀತಿಯಲ್ಲಿ ಒಳ್ಳೆತನದಲ್ಲಿ ವ್ಯಾಪಾರ ಆಗುವಂಥದ್ದು ಕೆಡಿಸ್ತಾ ಇದ್ದಾರೆ. ಈ ಥರ ಆಗಬಾರ್ದು. ರೈತರಿಗೆ ಎಲ್ಲರಿಗೂ ರೀತಿಯಲ್ಲಿ ಒಂದು ಒಳ್ಳೆತನ ಆಗಿದೆ. ಹಂಗೇನ ಆಗುವಂಥ ರೀತಿ ರೈತರು ಯಾರನ್ನ ಇದ್ದರೆ ಬಂದಿಲ್ಲಿ ಮಾತಾಡಬಾರ್ದು. ತೊಂದರೆ ಅಂತ ಆಗಿದ್ದರೆ ಬಂದಿಲ್ಲಿ ಮಾತಾಡಿ. ಏನೇ ಇದ್ದರೆ ಏನಿಲ್ದಕ್ಕೋಸ್ಕರ ನಮ್ಮ ಅನುಭವದಲ್ಲಿ ಏನು ತೊಂದರೆ ಇಲ್ಲಪ್ಪ, ಚೆನ್ನಾಗೆಲ್ಲ ಸೌಲಭ್ಯ ಚೆನ್ನಾಗಿದೆ ನಮಗೆ. ಆ ಕ್ಷಣದಲ್ಲಿ ನಾವು ಬರೋದು ಒಂದು ಸ್ವಲ್ಪ ಲೇಟ್ ಆಯಿತು ಮಂಡಿಗೆ. ನಾವಿಲ್ಲಿ ಕುಣಿಗಲಿಚೇರಿ ಜಾನ್ಸನ್ ಫ್ಯಾಕ್ಟ್ರಿ ಚಿಕ್ಕಳ್ಳಿಯ ನಮ್ಮದು. ಅಲ್ಲಿಂದ ಬರೋ ಲೇಟ್ ಆಗಿತ್ತು. ಅಷ್ಟೊತ್ತು ಕಾಲೇ ಒಂಥರ ಈ ಥರ ಇಲ್ಲಿ ಹಿಂಗೆಲ್ಲ ಆಯಿತು ಅಂದರು. ಅವತ್ತಿನ ಪರಿಸ್ಥಿತಿ ನಂದು 200 ಕ್ರೇಟ್ ಟೊಮಾಟೊ ಇತ್ತು. 200 ಕ್ರೇಟ್ ಟೊಮಾಟೋಲ್ಲಿ ಈ ಥರ ಗಾಡಿಗಳು ಯಾವುದು ಪರಸ್ಪರವಾಗಿ 300 ರೂಪಾಯಿ ಕ್ರೇಟ್ ಹೋಯ್ತಿದ್ರೆ ಬರೀ 80 ರೂಪಾಯಿ ಕ್ರೇಟ್ ಹಾಕ್ಕೊಟ್ರು. ಅವತ್ತು ನನಗೆ ಲಾಸ್ ಅಲ್ವಾ? ಯಾರಿಂದ ಲಾಸ್ ಆಯಿತು? ಇಂಥವ್ರಿಂದ ಲಾಸ್ ಆಯಿತು. ಮಂಡ್ಯರು ಏನು ಮಾಡ್ತಾರಪ್ಪ, ನಾವು ಗಿರಾಕಿ ಇಲ್ದಂಗೆ ಇದೆ, ಅಲ್ಲೆಲ್ಲ ತಕರಾರು ಮಾಡ್ಕೊಂಡು ಹೋಗಿ ಬಂದವ್ರನ್ನೆಲ್ಲ ಹಿಂಗೆ ಗಾಬರಿ ಮಾಡಿದ್ರು. ಅದರಿಂದ ಹಿಂಗೆ ತೊಂದರೆ ಆಯ್ತದೆ ಅಂತಂದರು. ಸರಿ ಆಯ್ತು, ಎಷ್ಟಾಗ ಅಷ್ಟು ಬಿಟ್ಬಿಟ್ಟು ನಿಂತ್ಬೋದು. ಹಂಗೆಲ್ಲ ರೈತರಿಗೆ ಒಂದೊಂದು ರೀತಿಯಲ್ಲಿ ತೊಂದರೆ ಕೊಡ್ತಾರೆ. ಅಂತ ತೊಂದರೆ ಕೊಡೋದು ಬೇಡ. ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಉನ್ನತ ಮಟ್ಟದಲ್ಲಿ ಚೆನ್ನಾಗಿ ಬೆಳಿಬೇಕು ಅಂತ ನಮಗೊಂದು ಆಸೆ ಆಕಾಂಕ್ಷೆ ಇದೆ. ಇವತ್ತಿನ ಬಂದ ರೈತರಿಗೆ ಈ ಮಂಡಿಯಲ್ಲಿರ್ತಕ್ಕಂಥ ಓನರ್ಗಳು ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಮನಗಕ್ಕೆ ಕುಂತ್ಕೊಳ್ಳೋಕ್ಕೆ ಊಟ ಸೌಲಭ್ಯಕ್ಕೆ ಎಲ್ಲ ಒಂದು ರೀತಿಯಲ್ಲಿ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಯಾವುದೇ ಒಂದು ಕುಂತು ಕೊಡ್ತಾ ಇದ್ದಿಲ್ಲ. ನಾವು ಚಿತ್ರದುರ್ಗದಿಂದ ಬರ್ತಿರೋದು. ಮಿನಿಮಮ್ ಅಂದರೆ ಒಂದು 8-10 ವರ್ಷದಿಂದ ಬರ್ತಾ ಇದ್ವಿ. ಯಾವುದು ಮಂಡಿ ಓನರ್ಗಳ ಕಡೆಯಿಂದಾಗಲಿ ಯಾವ ಕಡೆಯಿಂದ ಏನು ತೊಂದರೆ ಇಲ್ಲ, ಮೋಸ ಇಲ್ಲ. ಬೇಕಂದಂಗೆಲ್ಲ 2 ಲಕ್ಷ 3 ಲಕ್ಷ ಅಡ್ವಾನ್ಸು ಇಸ್ಕೊಂಡಿದ್ವಿ. ನಮ್ದು ಯಾವುದೇ ಥರದ ತೊಂದರೆ ಇಲ್ಲ, ಏನು ಕಿರಿಕಿರಿ ಇಲ್ಲ. ಇದು ಯಾರೋ ಮೊನ್ನೆ ಅವರು ಔಟ್ಸೈಡಿಂದ ಬಂದವ್ರು ತೊಂದರೆ ಕೊಡ್ತಾರೆ ಹೊರತು ಮಂಡಿ ಓನರ್ಗಳ ಕಡೆಯಿಂದ ಯಾವುದೇ ತೊಂದರೆ ಇಲ್ಲ, ಅನ್ಯಾಯ ಇಲ್ಲ, ಏನು ಮೋಸ ಇಲ್ಲ ಸರ್. ಯಾವ ಮೋಸನೂ ಇಲ್ಲ ಸರ್. ನಮಗೇನು ಕಷ್ಟ ಪ್ರಾಬ್ಲಮ್ ಅಂದರೂ ದುಡ್ಡಿನ ಸಹಾಯ ಮಾಡ್ತಾರೆ, ಏನೊಂದು ಹೆಲ್ಪ್ ಮಾಡ್ತಾರೆ ಸರ್. ಆ ಮಂಡಿ ಓನರ್ಗಳ ಕಡೆಯಿಂದ ಯಾವುದೇ ತೊಂದರೆ, ಅನ್ಯಾಯ, ಮೋಸ ಏನಿಲ್ಲ ಸರ್. ಎಲ್ಲ ಸುಳ್ಳು. ಯಾವ ಕಮಿಷನ್ ಇಲ್ಲ ಸರ್. ಕಮಿಷನ್ ಇಲ್ಲ, ಏನಿಲ್ಲ ಸರ್. ಎಲ್ಲ ಸರ್ ಎಲ್ಲ ಸುಮ್ಮನೆ ಸುಳ್ಳು ಹೇಳ್ತಾವ್ರೆ. ಮಂಡಿ ಓನರ್ಗಳ ಕಡೆಯಿಂದ ಇದು ಮಾರ್ಕೆಟ್ ಕಡೆಯಿಂದ ಯಾವುದೇ ಅನ್ಯಾಯ, ಮೋಸ, ದೌರ್ಜನ್ಯ ಏನಿಲ್ಲ ಸರ್.
ಬೇರೆ ಕಡೆಯಿಂದ ಎಲ್ಲ ಹೇಳ್ತಿರೋದಲ್ಲ ಸುಳ್ಳು. ಇಲ್ಲಿ ಏನೊಂದು ಮೋಸ ಇಲ್ಲ, ಅನ್ಯಾಯ ಇಲ್ಲ, ಏನೂ ಇಲ್ಲ. ಸುಮಾರು ಅಂದರೆ 8 ವರ್ಷದಿಂದ ನಾವು ಬರ್ತಾ ಇದ್ವಿ. ಕಷ್ಟ ಅಂದಾಗ ನಮಗೆ 2 ಲಕ್ಷ 3 ಲಕ್ಷ ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಏನು ಪ್ರಾಬ್ಲಮ್ ಇದ್ದರೂ ಮನೆ ಕಡೆ ಏನು ಪ್ರಾಬ್ಲಮ್ ಬೋರು ಪಾರು ಕೊಡಿಸ್ಬೇಕಂದ್ರೂ ಏನು ಸರ್ ಈ ಥರ ಪ್ರಾಬ್ಲಮ್ ಇದೆ ಅಂದರೆ 2 ಲಕ್ಷ 3 ಲಕ್ಷವರೆಗೂ ನಮಗೆ ಹಣ ಸಹಾಯ ಮಾಡಿದ್ದಾರೆ ಸರ್. ಏನು ತೊಂದರೆ ಇಲ್ಲ. ಬೇರೆ ಕಡೆಯಿಂದ ಪಕ್ಷದಿಂದ ಬಂದಿರೋ ಅವ್ರು ಹೇಳ್ತಿರೋದೆಲ್ಲ ಬರೀ ಸುಳ್ಳು. ಅನ್ಯಾಯ ಮೋಸ ಅನ್ನೋದು ಈ ಮಾರ್ಕೆಟಲ್ಲಿ ಏನು ನಾವು ಡೈಲಿ ಕ್ಯಾಪ್ಸಿಕಮ್ಮು ಟೊಮೊಟೊ ಎಲ್ಲ ತೊಗೊಂಬತ್ತೀವಿ. ನಾವು ತಗೊಂಬಂದ್ರೂ ಕರೆಕ್ಟಾಗಿ ಮೊನ್ನೆ ಎಲ್ಲ ಬಂದು ಗಲಾಟೆ ಮಾಡಿದ್ರು. ಟೊಮೊಟೊನೂ ಮಾರಲಿಲ್ಲ, ತರಕಾರಿನೂ ಮಾರಲಿಲ್ಲ. ಸುಮಾರು 1.5 ತಕ್ಕ ಅದ್ರ ಜೊತೆ ಸೇರಿಕೊಂಡು ಈ ಅಧಿಕಾರಿಗಳು ಸುಮ್ಮನೆ ಹಿಂಸೆ ಕೊಟ್ಟರು. ಈಗ ಸುಮ್ಮನೆ ಅವತ್ತು ಮೊನ್ನೆ ಗೋವಿಂದಪ್ಪರ ಮಂಡಿಗೆ ಟೊಮೊಟೊ ಬಿಟ್ಟಿದ್ದು ಅಲ್ಲ ಕ್ಯಾಪ್ಸಿಕಮ್ನ ಮಾರಲಿಲ್ಲ. ಮಾರದೇ ಹೋದ್ರೂ ಬಿಲ್ ಹಾಕ್ಬಿಟ್ಟು ಕೊಟ್ಟರು. ನಮಗೇನು ತೊಂದರೆ ಆಗಲಿಲ್ಲ. ಟೊಮೊಟೊ ತಂದಿದ್ದೀವಿ. ರಾಜು ಮಂಡಿಗೆ ಆಗ್ಬೋದು, SNS ಅಂದ್ಬಿಟ್ಟು ನಮ್ಮ ವಿನಾಯಕ ಟೆಂಡರ್ಸ್ಗೆ ಟೊಮೊಟೊ ಬಿಡ್ತೀವಿ. ಅವತ್ತು ಹೆಚ್ಚು ಕಮ್ಮಿ 400 ಬಾಕ್ಸು ನಮ್ಮದು ಲಾಸು. 400 ರೂಪಾಯಿ 500 ರೂಪಾಯಿ ಹೋಯ್ತಿದ್ದು 200 ರೂಪಾಯಿ ಪಟ್ಟಿ ಹಾಕಿಕೊಟ್ರು. ಯಾಕೆ ಅಂತ ಕೇಳಿದ್ರೆ ಬೆಳಗ್ಗೆ ಎದ್ದು ಮಾಮೂಲಿ ಸಾಯಂಕಾಲ ಎಲ್ಲ ಗಲಾಟೆ ಆಯ್ತಪ್ಪ, ಗಿರಾಕಿಗಳೆಲ್ಲ ಬರಲಿಲ್ಲ ಹಾಗೆ ಹೀಗೆ ಅಂದರು. ರೈತರು ಹಿಂಗಾದರೆ ಇಂಥರಿಂದ ರೈತರುಗಳು ನೆನೆಕೊಂಡು ಸಾಯ್ತಾರದೆ. ಇಂಥರಿಂದನೇ ನಮಗೆ ತುಂಬ ನಷ್ಟ ಆಯ್ತದೆ. ನಾವು ನಮ್ಮ ತಾತನ ಕಾಲದಿಂದ ಬೆಳೀತಾ ಇದ್ದೀವಿ. ಖಂಡಿತ ನಾನೇ ಇದ್ದೆ, ನ್ಯಾಯ ಅಂತೂ ಕೇಳಲಿಲ್ಲ. ಬರೋದು ಮಂಡಿಯರ ಮೇಲೆ ನೀವು ಹಿಂದೆ ಕಾಯ್ಕೊಳ್ಳಿ, ಬಿಲ್ ಕಡಿ ಅಂತ ಅಧಿಕಾರಿಗಳು ಜೊತೆಗೆ ಇವರೆಲ್ಲರೂ ಬಂದು ನಮಗೆ ಅವತ್ತು ತುಂಬ ತೊಂದರೆ ಕೊಟ್ಟರು. ಜೊತೆಗೆ ಯಾವ ನ್ಯಾಯ ರೀತಿಯಲ್ಲಿ ಯಾವುದೂ ಮಾತಾಡಲಿಲ್ಲ. ಮಂಡಿಯರನ್ನ ಹಂಗೆ ಹಿಂಗೆ ಅಂದ್ಬಿಟ್ಟು ಮಂಡಿಯರನ್ನೆಲ್ಲ ಹಿಂದಕ್ಕೆ ಕಳಿಸಿದ್ರು. ಈ ಥರ ನಮಗೆ ಹಿಂಸೆ ಕೊಟ್ಟರಲ್ಲಿ. ನಮಗೆ ಏನು ತೊಂದರೆ ಕೊಡ್ತಾಯಿಲ್ಲ, ಚೆನ್ನಾಗಿ ನೋಡ್ಕೋತಾರೆ. ನಾವು ತರಕಾರಿ ಬಂದರೆ ರಾಜು ಮಂಡಿಗೆ, ಗೋವಿಂದಪ್ಪನ ಮಂಡಿಗೆ ಬಿಡ್ತಾಯಿದ್ವಿ. ಅಧ್ಯಕ್ಷರು ಗೋವಿಂದಪ್ಪನ ಮಂಡಿಗೆ ಮೊನ್ನೆಲ್ಲ ಈಗಲೂ 100 ಕ್ಯಾಪ್ಸಿಕಮ್ ತಂದಿದ್ದೀನಿ. ಬಿಲ್ ಇನ್ನೂ ಕ್ಯಾಪ್ಸಿಕಮ್ ಹಂಗೆ ಇದೆ. ನನಗೆ ಬಿಲ್ ಹಾಕ್ಬಿಟ್ಟು ಚೀಟಿ ಆಲ್ರೆಡಿ ಪಟ್ಟಿ ಎಲ್ಲ ಕೊಟ್ಟವ್ರೆ ಅಧ್ಯಕ್ಷರ ಮಂಡಿಲಿ. ಟೊಮೊಟೊ ಮಂಡಿಲೂ ಅಷ್ಟೇ ಇನ್ನೂ 150 ಮಿಕ್ಕವೆ. ನಮ್ಮ ರೈತರು ಶ್ರೀಧರ್ ಅಂದ್ಬಿಟ್ಟು ಆ ರೈತರು ಇವತ್ತು ಬಿಲ್ ಹಾಕ್ಬಿಟ್ಟು ಕೈ ಕ್ಯಾಶ್ ಕೊಟ್ಟವ್ರೆ. ಹೋದಷ್ಟಕ್ಕೆ ಬೆಳಗ್ಗೆ ಏನು ಮಾರಿರ್ತಾರೆ 150-200 ರೂಪಾಯಿಗೆ ಮಾರಿದರೆ ಇನ್ನೂ ಮಿಕ್ಕಿದ್ರು 150-200 ರೂಪಾಯಿಗೆ ಬಿಲ್ ಹಾಕ್ಬಿಟ್ಟು ನಮಗೆ ಕೊಟ್ಟವ್ರೆ.